ಅಲ್ರಿ ಅಕ್ಕ ಯಾಕೆ ಹಿಂಗೆ ಮಾಡಕತ್ತಾಳ? ಹಾಂ, ಈಗ ಅಲ್ಲಿ ಬಂಗಾರಕ್ಕೋರ ಮನೆಗೆ ಹೋಗ್ತೀನಿ, ಗೌಡ್ರನ್ನ ಕೇಳ್ತೀನಿ, ಅಲ್ಲಿ ಊರಾಗ ಪಂಚಾಯತಿ ಕೂಡಿಸ್ತೀನಿ, ಪಟೇಲ್ರನ್ನ ಕೇಳ್ತೀನಿ ಅಂಥೇಳಿ ಹೋಗ್ಬಿಟ್ಟಾರ. ಬೆಳಗ್ಗೆನ ಹೋಗ್ಯಾರ. ಬರೀ ಹಿಂಗೆ ಮಾಡಿದ್ರೆ ಹೆಂಗ್ರಿ? ಹಾಂ, ಸ್ವಲ್ಪ ನೀವರ ಹೇಳ್ರಿ. ನಾ ಏನು ಹೇಳಪ್ಪ, ಆಕೆ ಇರೋದ ಹಂಗೆ. ಹಾಂ, ಏನೇನು ಕೊಡಿಸಿ ಬಂಗಾರ ಎಲ್ಲ ಕೊಟ್ಟು ಕಳಿಸ್ಬಿಡೋಕಿನ ಬ್ಯಾಡ ಅಂತ ಹೇಳಿ ಅಂತಾಳೆ. ಏನು ಆಕಿಂದ ತಲೆ ಸದ್ದ ಒಟ್ಟಾಕಿಗೆ ನೀವು ಹೋಗ್ಬೇಕು ಹೊರಗೆ. ಅಲ್ಲಿ ತನಕ ಆಕಿಗೆ ಒಟ್ಟ ಸಮಾಧಾನ ಇಲ್ಲ. ನಿಂದ್ರೆ ಆಕೆ ಎಲ್ಲಿ ತನ ಏನೇನು ಮಾಡ್ತಾಳೆ ಮಾಡಿ, ಆಕಿಗೆ ಗೊತ್ತಾಗಲಿ ನಿನ್ನ ಮನಸ್ಸೇನು ನೀನೇನು ಅನ್ನೋದು ಆಕಿಗೆ ಅರ್ಥ ಆಗ್ಬೇಕು. ನೀನು ಸ್ವಲ್ಪ ಬಿಗುಮಾನದಾಗ ಇರು, ಏನೇನು ಇದನ್ನು ಮಾಡಕ್ಕೆ ಹೋಗ್ಬೇಡ, ಆಕಿಗೆ ಗೊತ್ತಾಗಬೇಕು. ಸುಮ್ಮನಿರು. ಲೇ ಚೈತ್ರಿ, ನೋಡಿಲಿ ನನಗೆ ಮಾಟ ಮಂತ್ರ ಮಾಡಿಸಿ ಹೊತ್ಕೊಂಡು ಬೀಳಂಗೆ ಮಾಡಿ ಯಾರ ಹೊಡೆಯಂಗೆ ಮಾಡಕತ್ತೀಯ ನೀನು? ಗೊಂಬಿ ಮಾಡಿ ಮಾಟ ಮಾಡಿಸಿಯ ನೀನು? ಲೇ ಚೈತ್ರಿ, ಹಾಳಾಗೊಕ್ಕಿಲೇ ನೀನು, ಹಾಳಾಗೊಕ್ಕಿ. ಏನಾಗ್ತಕ್ಕ ನಿನಗೆ? ಅಯ್ಯ ಕಣ್ಣ, ಬರಿ ಇಲ್ಲಿ ಕುಂದ್ರ, ಬರಿ ನೋಡ್ತೀನಿ ಏನಾಗೈತಿ. ಬರೀ ಏನು ಮಾಡ್ಕೊಂಬಂದಿ? ನಾಯಿಗೆ ಬೆನ್ನು ಹತ್ತಿತ್ತೆ ಏನು ಹಿಂದೆ? ಎಲ್ಲ ಹೊತ್ಕೊಂಬಿದ್ದೆ? ನಾ ಏನು ಬೆನ್ನು ಹತ್ತಿಲ್ಲ, ಏನು ಬೆನ್ನು ಹತ್ತಿಲ್ಲ ನನಗೆ. ಈಕಿ ಅದಾಳ ಕರ್ಕೊಂಬಂದಿರಲ್ಲ ಈಕಿನ, ಈಕಿ ಮಾಟ ಮಾಡ್ಸ್ಯಾಳ ನನಗೆ. ನಾನೇ ಸುಮ್ಮನೆ ಏನೂ ಇರಂಗಿಲ್ಲ, ಹೊತ್ಕೊಂಡು ಡಬಲ್ ಅಂತ ಬೀಳ್ತೀನಿ. ಯಾರ ಹಿಂದೆ ಹೊಡೆದಂಗಾಗುತ್ತೆ ಗೊತ್ತನ? ಅಂದ್ರೆ ಈಕಿ ಮಾಟ ಮಾಡಿಸ್ತಲೇ ಇಲ್ಲ. ಅದು ಏನೇನ ಗೊಂಬಿ ಮಾಡಿ ಮಾಡ್ತಾರಂತ, ಹೊಡೆಯಂಗ ಕುಂದ್ರಂಗ ಜಿಗ್ಯಂಗ ಮೈಮ್ಯಾಗೆಲ್ಲ ಬಾರ್ ಬೀಳಂಗ ಮಾಡ್ತಾರಂತ. ಹಂಗ ಈಕಿ ಹೋಗಿ ಮಾಡಿಸ್ಕೊಂಬಂದಾಳ. ನಿನಗ ಗೊತ್ತಾಗತ್ತಿಲ್ಲ, ಈಕಿ ಚಲೋ ಇಲ್ಲ. ಮಾಟ ಮಂತ್ರ ಮಾಡಕ್ಕೆ ಹೊರಗೆ ಕಳಿಸ್ರಿ. ಯಾಕ ಏನ್ ಮಾತಾಡಕತ್ತಿ? ಸ್ವಲ್ಪ ಮೈ ಮೇಲೆ ಯಾರು ಇಟ್ಕೊಂಡು ಮಾತಾಡು. ಸುಮ್ಮನೆ ಏನಾರ ಮಾತಾಡ್ಬೇಡ. ನಮ್ಗೆ ಈ ಮಾಟ ಮಂತ್ರ ಅದು ಇದು ನಮ್ಗೇನು ಗೊತ್ತಿಲ್ಲ. ಹೌದವಾ? ಹೌದು, ನಮ್ಮ ಮನೆಗೆ ಬಂದು ನನಗೆ ಮೈ ಮೇಲೆ ಯಾರು ಇಟ್ಕೊಂಡು ಮಾತಾಡು ಅಂತ ಹೇಳ್ತೀಯ ನೀನು? ಹೌದವಾ? ನಡಿಯಲ್ಲಿ ನಿಮ್ಮ ಊರಿಗೆ ಕೇಳ್ತೀನಿ. ಯಾರು ನಿನಗೆ ಲಗ್ನ ಮಾಡೋರು? ಆಕಿ ನಿಮ್ಮವ್ವ ಹಡ್ಬಿಟ್ಟಕ್ಕಿ ಸತ್ತು ಹೋಗ್ಯಾಳಲ್ಲ, ಆಕಿನ ಕಡೆದವ್ರು ಇರ್ಬೇಕಲ್ಲ, ಯಾರು ಒಬ್ರು ಇರತ್ತಾರ. ಯಾವುದಿಲ್ಲ ನಡಿ, ಅವ್ರಿಗೆ ಕೇಳ್ತೀನಿ. ಸೀದಾ ಇದನ್ನ ಬಿಡುಗಡೆ ಮಾಡಿಸ್ರಿ ಅಂತ ಹೇಳ್ತೀನಿ. ನಡಿ. ಯಾಕೆಕ್ಕ ಏನ್ ಮಾತಾಡಕತ್ತೀನಿ ನೀನು? ನಮ್ಮ ಊರಾಗ ಹೋಗಿ ಬಿಡುಗಡೆ ಮಾಡ್ಸ ಅಂತ ಹೇಳ್ತೀಯ? ನಮ್ಮ ಹೋಗಿ ಯಾಕೆ ನೀ ಪದೇ ಪದೇ ಬೈತೀನಿ ನೀನು? ಹಡ್ಬಿಟ್ಟಕ್ಕಿ ಅಂತ ಹೇಳಿ ಯಾಕೆ? ಹೆಂಗ್ ಕಾಣಿಸುತ್ತೆ? ಏನಿದ್ರು ನನಗೆ ಬೈ, ನಮ್ಮ ಹೋಗಿ ಬೈದೆ ನೋಡಿನ. ಎಷ್ಟು ಹತ್ತೈತ್ ನೋಡಿ ನಿನಗೆ ಉರಿ. ನಿಮ್ಮ ಅವನ ಇಲ್ಲ ನಿನಗೆ ಇದನ್ನ ಲಗ್ನ ಮಾಡಿ ಹೋಗಿದ್ದು, ಅದಕ್ಕೆ ಆಕಿಗೆ ಬೈತೀನಿ. ಆಕಿಗೆ ಮಚ್ಚಿ ಹೊಡಿತೀನಿ. ಹಂಗ ಬಿಡಂಗಿಲ್ಲ. ಆಕಿಗೆ ಎದ್ಲ ಅಂದ್ರೆ ಬಿಡ್ತೀನಿ ಅಂತ ಮಾಡಿ ಏನು? ಮಾರಿ ಹೊಡಿತಿದ್ದೆ. ಆಕಿ ಇಲ್ಲಾರ್ಕ ಉಳ್ಕೊಂಡಾಳ, ಹೋಗ್ಯಾಳ ಸತ್. ಅದಕ್ಕೆ 3 ಚಿಂಜಿಲಿ ಹೋಗ್ಯಾಳ. ಬಾ ಇಂಥದ್ದು ಮಾಡಿದ್ದಕ್ಕನ. ಯಾಕ ಏನಂತ ಮಾತಾಡ್ತೀನಿ? ನಮ್ಮ ಹೋಗ ಮಚ್ಚಿ ತಗೊಂಡು ಹೊಡಿತಿದ್ದೆ. ಯಾಕೆ? ಹೆಂಗ್ ಕಾಣಿಸುತ್ತೆ? ನೀ ಏನ್ ಮಾಡಿದ್ರು ನನಗೆ ಮಾಡ. ನಮ್ಮ ಹೋಗ ಒಂದು ಮಾತು ಮಾತಾಡಿದೆ ಅಂದ್ರೆ ನಡೆಯಂಗಿಲ್ಲ ನೋಡು. ಏನು ದೊಡ್ಡವರು ಸಣ್ಣವರು ಅನ್ನೋದು ಕಿಮ್ಮತ್ತು ಮರ್ಯಾದೆ ಐತೆ? ಇದನ್ನ ನಿಮ್ಮ ಮನೆಯವ್ರಿಗೆ ಅಂತ ನಾನು ಸದ್ದ ಹೆಂಗಿರುತ್ತೆ? ಇದನ್ನ ನಿಮ್ಮ ಕಲಿಸಿದ್ದು ನಿಮ್ಮ ತಂದೆ ತಾಯಿ. ಇಷ್ಟು ದೊಡ್ಡವರಾಗಿರಿ, ಇಷ್ಟು ಒಳ್ಳೆಯರು, ಎಲ್ಲರೂ ಊರಾಗ ಹೇಳ್ತಾರ ಬಾ ಚಲೋ ಅಂತ ಹೇಳ್ತಿದ್ರು. ಇದನ್ನ ನಿಮ್ ಚಲೋ ಬುದ್ಧಿ? ಕಿರಿಯರು ಅನ್ಲಾರ್ದನ ಮಚ್ಚಿ ಹೊಡಿತೀನಿ ಅಂತ ಹೇಳ್ತೀಯಲ್ಲ. ಯವ್ವ ಕಣ್ಣ, ನೀವು ಬಾ ಚಲೋ ಅಂತ ಅನ್ಕೊಂಡಿದ್ದೆ. ನಿಮ್ಮನ್ನ ನಮ್ಮ ಅಕ್ಕನ ಸ್ಥಾನದಾಗಿಟ್ಟಿ ನಾನು. ಹಿಂಗ್ ಹೊಡ್ತೀರ ಅಂತ ನನಗೆ ಗೊತ್ತಿರ್ಲಿಲ್ಲ. ಯವ್ವ ಕಣ್ಣ, ಅಲ್ಲಿ ಹೊಡ್ತಾ ಬಿದ್ದಲ್ಲೇ ಹೊಡೆದೆಲ್ಲೋ ಮಾರಾಯ. ನಿನ್ನ ಕೈ ಸೇದ್ ಹೋಗ ಹಡ್ಬಿಟ್ಟು ನನ್ನ ಹಾಟೆ, ಮತ್ತೆ ಅಲ್ಲೇ ಹೊಡೆದಲ್ಲ ನೀಚು ನನ್ನ ಹಾಟೆ. ಯವ್ವ ನಾನು ಸಾಯಿಸ್ಬಿಡ್ರೆ ಇಬ್ರು ಸೇರಿ. ಅಕ್ಕಿಗೆ ಹೊಡೆದಿದ್ದಕ್ಕೆ ಬಂದು ನಾನು ಹೊಡಿತೀಯಲ್ಲ ನೀನು. ನೀಚು ನನ್ನ ಹಾಟೆ, ನಾ ಇಟ್ಟ ಬಿಡಂಗಿಲ್ಲ, ಕಂಪ್ಲೇಂಟ್ ಮಾಡ್ತೀನಿ. ಆಕಿ ಸಮಾಧಾನದಿಂದ ಹೇಳಕತ್ತಾಳಿಲ್ಲ. ನಮ್ಮ ಹೋಗಿ ಬೈಬೇಡ ಏನಿದ್ರು ನನಗನ್ನಂತ. ಆ ಹಿರಿಯರಿಗೆ ಯಾಕನ್ನೋದು ನೀನು? ಅವರು ಭೂಮಿನೇ ಬಿಟ್ಟು ಹೋಗ್ಯಾರ. ಅಂಥವ್ರಿಗೆಲ್ಲ ಹಂಗಾಯ್ತು ಹಿಂಗಾಯ್ತು ಮಚ್ಚಿ ತಗೊಂಡು ಹೊಡಿತೀನಿ, ಅದು ಹೊಡಿತೀನಿ. ಏನು ನಾನು ಸುಮ್ಮದಿನ ಅನ್ನಂಗೆಲ್ಲ ಜಾಸ್ತಿ ಮಾಡ್ಕತ್ತೀನಿ? ಓಕೆ ಹೇಳೋಗು. ಎಲ್ಲೆಲ್ಲಿ ಕಂಪ್ಲೇಂಟ್ ಮಾಡ್ತೀವಿ, ಯಾರ್ಯಾರು ಹೇಳ್ತೀವಿ, ಏನೇನು ಮಾಡ್ತೀವಿ ಮಾಡ್ಕೋಗು. ಸುಮ್ಮನಿರು. ಸಮಾಧಾನ ತಗೋ. ಒಂದು ವಾರ ಸಮಾಧಾನ ತಗೋ ಅಂತ ಹೇಳತ್ತೀನಿ. ನಿಂದ ನೀನು ನಡೆಸಿ. ಆಕಿನ ಬಿಡಂಗಿಲ್ಲ. ಆಕಿನೂ ನಾನು ಹೆಂಗದ ಕಟ್ಕೊಂಡು ಬಂದಿನಿ. ಆಕಿಗೂ ಮೋಸ ಮಾಡಕ್ಕೆ ನಂಗೆ ರೆಡಿ ಇಲ್ಲ. ನೀನು ಇರಬೇಕು, ಆಕಿನೂ ಇರಬೇಕು. ಯಾಕೆ ಹೆಂಗೆ ಕಾಣಿಸುತ್ತೆ? ಸಾಕು. ಮೊದಲ ಕಣ್ ಬ್ಯಾನಾಗೈತಿ ಪಾಪಕ್ಕ. ಬರ್ರಿ ಕಡಿ. ನಮ್ಮ ಇಬ್ಬರು ಜಗಳದ ನೀವೇ ಹೋಗಿ ಹೊಡೆಯಕ್ಕೆ ಹೋಗಿರಿ. ಬರ್ತಿರಲ್ಲ, ನನ್ನ ಮೇಲೆ ಆಣೆಗಿದ್ ನೋಡು. ಈ ಕಡೆ ಬರ್ರಿ. ನೋಡು ಆಕಿನ ಗುಣ ಹೆಂಗೈತಿ, ನಿನ್ನ ಗುಣ ಹೆಂಗೈತಿ ನೋಡು. ನಾನು ಹೊರಗೆ ಹೋಗ್ತೀನಿ. ಅದು ಸ್ವಲ್ಪ ಕಾವು ಕೊಟ್ಕೋ ಕಣ್ಣಿಗೆ. ಡಾಕ್ಟರ್ನ ಇಲ್ಲೇ ಕರ್ಕೊಂಡ್ಬರ್ತೀನಿ. ಇಬ್ಬರದು ಕಣ್ಣು ಇಲ್ಲೇ ತೋರಿಸ್ತೀನಿ. ಮತ್ತೆ ನನ್ನ ಕರ್ಕೊಂಡೋಗಿಲ್ಲ, ಆಕಿನ ಕರ್ಕೊಂಡೋಗಿಲ್ಲ, ನಾನು ಈ ಜಗಳನ ಬೇಡ. ಹೋಗಿ ಡಾಕ್ಟರ್ ಕರ್ಕೊಂಡ್ಬರ್ತೀನಿ. ಇಬ್ರು ಇಲ್ಲೇ ಕುಂದ್ರಿ. ಸಮಾಧಾನ ಆತ? ಹೋಗು, ಹಾಲದವ ನೋಡ್ಬಿಡಿ ಹೋಗು. ನನ್ನ ಗಂಡ ನನಗೆ ಹೊಡೆದ್ನಲ್ಲ, ಒಂದು ದಿನ ಕೈ ಎತ್ತಿದ್ದಿಲ್ಲ ನನ್ನ ಗಂಡ. ಒಂದು ದಿನ ಎಷ್ಟು ನಾ ತಪ್ಪು ಮಾಡಿದ್ರು ಒಂದು ದಿನ ನನ್ನ ಕೈ ಎತ್ತಿದ್ದಿಲ್ಲ ನನ್ನ ಗಂಡ. ನಿನ್ನಿಂದ ನಿಮ್ಮ ಅವ್ವನಿಂದ ನನ್ನ ಕೈ ಎತ್ತಂಗಾತು. ನಿಮ್ಮ ಅವ್ವನಿಂದನೇ ಕೈ ಎತ್ತಂಗಾತು. ನಿಮ್ಮ ಅವ್ವ ಮಾಡ್ಲಿಕ್ಕಂದ್ರೆ ನಾನು ಆರಾಮ್ ಇರ್ತಿದ್ದೆ ನನ್ನ ಗಂಡನ ಜೊತೆ. ಇಷ್ಟು ದಿನ ನನ್ನ ಗಂಡ ನಾ ಹೇಳ್ದಾಗ ಕೇಳ್ತಿದ್ದ, ನಾ ಎಲ್ಲೊಕ್ಕಿನಲ್ಲಿ ಬರ್ತಿದ್ದ. ನಿನ್ನಿಂದನೇ ಎಲ್ಲ ಮೂರ ಬಟ್ಟೆ ಆಯ್ತು ನನ್ನ ಸಂಸಾರ. ಹಡಿಬಿಟ್ಟೆ ನೀಚುಳು ಅವಳು. ಏನು ರೋಗ ಬಂದು ಸತ್ತೈತೆ ಏನದು? ನೀವು ಅದು ಕೆಟ್ಟಂದ್ರೂ ನನಗೆ ಸಮಾಧಾನ ಆಗತ್ತಿಲ್ಲ. ಅದರಿಂದ ನನ್ನ ಜೀವನ ಹಾಳಾಯ್ತು. ನೀನು ಬೇಕಂತಲೇ ಕಟ್ಕೊಂಡಿ. ನಿಮ್ಮ ಅವ್ಗೆ ಹೇಳಿ ನೀನು ಲಗ್ನ ಮಾಡ್ಕೊಂಡಿಲ್ಲ. ನನ್ನ ಗಂಡ ದುಡಿ ಅಂತ ನೋಡ್ಯಾನ. ನೋಡಿ ನೀನು ಅದಕ್ಕನ ನೀ ಕಟ್ಕೊಂಡು ಚಲೋ ತಂದು ಕೊಡ್ತಿದ್ನೇನ ತಿನ್ನಾಕ, ಉಟ್ಕೊಳಕ್ಕೆ ಬಟ್ಟಿ. ಅದಕ್ಕಲ್ಲೇ ನೀ ಮಾಡ್ಕೊಂಡಿಲ್ಲ. ಆದ್ರಗಿತ್ತಿ ಯವ್ವ ತಲೆಗೇನ ಗುಳು ಅಂದಂಗೆ ಆಗತೈತಿ. ತಲೆಗೇನು ಹರಿದಾಡಕತ್ತೈತಿ ನೋಡು. ಹಿಂಗಾಗತ್ತೆ ನೀನು ಮಾಟ ಮಾಡಿಸಿಲ್ಲ ಅದಕ್ಕೆ ತಲೆಯಾಗ ಹರಿದಾಡ್ದಂಗೆ ಆಗಕತ್ತೈತಿ ನನ್ನ ತಲೆಯಾಗ. ಏನು ಮಾಡಲಿ ಯವ್ವ ನನ್ನ ತಲೆಯ ತಲಿ ಯಾಕೆ ಹಿಂಗೆ ಆಗತೈತಿ? ಅಯ್ಯ ನನ್ನ ತಲೆಯ ಒಂಥರ ಏನ ಕುಂತಂಗೆ ಆಗತೈತಿ, ಯಾರ ಹಿಡ್ದಂಗೆ ಆಗತೈತಿ ತಲೆಗೆ. ಯವ್ವ ನನ್ನ ತಲೆ ಯವ್ವ.
ನಿನಗೆ ಹಿಂಗ ಆಗ್ಬೇಕು, ಹಿಂಗ ಮಾಡ್ತೀನಿ. ನನ್ನ ಮಗಳನ್ನ ಒಪ್ಕೊಂಡು ಇಬ್ರು ಚಂದಾಗ ಜೀವನ ಮಾಡ್ಕೊಂಡು ಹೋದ್ರಿ ಚಲೋ. ಇರ್ಲಿಕ್ಕಂದ್ರೆ ನೀನು ಬಿಡಂಗೆ ಇಲ್ಲ. ನನಗೆ ಹೆಂಗೆ ಬೇಕು ಹಂಗೆ ಮಾತಾಡ್ತೀಯ. ನನಗೆ ಮಚ್ಚಿ ತೊಗೊಂಡು ಹೊಡಿತೀನಿ ಅಂತೀಯ. ನನ್ನ ಮಗಳಿಗೆ ಹೆಂಗೆ ಬೇಕು ಹಂಗೆ ಮಾತಾಡ್ತೀಯ. ಹೊಡೆದು ನನ್ನ ಮಗಳಿಗೆ ಕಣ್ಣು ನೋಡಯ್ಯವ ಹೆಂಗೆ ಮಾಡ್ಯಾಳ. ಈಕಿನ ಏನು ಮಾಡಲಿ, ಎದಿ ಮೇಲೆ ಕುಂತು ಕುತ್ತಿಗೆನ ಹೆಚ್ಚಿಗೆ ತೊಗೊಂಡು ಹೋಗ್ಬಿಡ್ಬೇಕು ಅನ್ಸುತ್ತೆ. ಆದ್ರೆ ಬೇಡ, ಅಂಥ ಪಾಪ ನಾನು ಮಾಡಂಗಿಲ್ಲ. ನಿನ್ನ ಕುಂತ್ರು ಹಿಂಸೆ ಪಡ್ಬೇಕು, ನಿಂತರು ಹಿಂಸೆ ಪಡ್ಬೇಕು, ಹಂಗೆ ಮಾಡ್ತೀನಿ ನಿನ್ನ. ನನಗೆ ಹೆಂಗೆ ಬೇಕು ಹಂಗೆ ಮಾತಾಡ್ತೀನಿ. ನನಗೆ ಮಾತಾಡು. ನನ್ನ ಮಗಳಿಗೆ ಎಷ್ಟು ಕಷ್ಟ ಕೊಡಕತ್ತೀನಿ ನೀನು, ಎಷ್ಟು ಕಷ್ಟ ಕೊಡಕತ್ತೀನಿ ನೀನು. ಯಾಕ ಏನಾಗಕತ್ತೈತಿ ನಿನ್ನ ತಲೆಗೆ? ಬಾ ಇಲ್ಲಿ ಕುಂದ್ರ ಬಾ, ಸ್ವಲ್ಪ ತಲೆ ಒತ್ತೀನಿ. ಬಾ ಯಾಕ ಕುಂದ್ರ ಬಾ. ಇಂಥದೆಲ್ಲ ಮಾತಾಡಿದ್ರೆ ನಾ ಮರಳಾಗ್ಬಿಡ್ತೀನಿ ತಿಳ್ಕೊಂಡೇನು? ಹೋಗಲೇ ಹೋಗು, ಕೆಂಪು ಜಿರ್ಲಿ ಮಾರಕ್ಕೆ ಹೋಗು. ನಾ ಮರಳಾಗಂಗಿಲ್ಲ, ನಿನ್ನ ಮಾತಿಗೆಲ್ಲ ಮರಳಾಗಂಗಿಲ್ಲ. ನಾನು ಹೊಕ್ಕಿನ ಒಳಗೆ ಹೋಗಿ ಮಕ್ಕೋತೀನಿ ಒಂದು ತಾಸು. ಯವ್ವ ನನ್ನ ಮಗಳ ಹೆಂಗೆ ಆಗ್ಬಿಟ್ಟಿಯಲ್ಲವ ಯವ್ವ. ನಾನಾ ಕುಂತು ನಿನ್ನ ಜೀವನ ಹಾಳು ಮಾಡಿದ್ನಲ್ಲ ಬೇವ. ನಾನಾ ಕುಂತು ನಿನ್ನ ಜೀವನ ಹಾಳು ಮಾಡಿಬಿಟ್ಟೆ. ಆಕಿನ ನಮ್ಮ ನಾತನಿ ಮಾತು ಕೇಳಿ ನಿನ್ನ ಜೀವನ ಹಾಳು ಮಾಡಿಬಿಟ್ನಲ್ವ ಯವ್ವ. ಈಗ ನನಗೆ ಮನಸ್ಸಿಗೆ ಶಾಂತಿನೇ ಇಲ್ಲವ. ನೀ ಚಲೋ ಇರುತ್ತ, ನಾನು ನನಗೆ ಮನಸ್ಸಿಗೆ ಶಾಂತಿ ಇಲ್ಲ. ಇಷ್ಟು ದಿನ ಹೆಂಗ ನನ್ನ ಮಗಳು ಚಲೋ ಅದಾಳಂತ ನಾನು ಮುಕ್ತಿ ತಗೊಳಕತ್ತಿದ್ದೆ. ಅಷ್ಟರೊಳಗೆ ಇದು ನಡೀತು. ಅದಕ್ಕೆ ಹೊಳ್ಳಿ ದೇವ್ರಿಗೆ ಕೇಳಿಬಿಟ್ಟು ನಾನು ಮತ್ತೆ ಬಂದೆವಯ್ಯವ ನಿನ್ನ ಸಂಬಂಧ. ನಿನ್ನ ಜೀವನ ಸರಿ ಮಾಡುವವರೆಗೂ ನಾ ಹೋಗಂಗಿಲ್ಲ ಬೇವ, ಹೋಗಂಗಿಲ್ಲ. ಚೈತ್ರು ನಿನ್ನ ಕಣ್ಣಿಗೆ ನಾ ಕಾಣಂಗಿಲ್ಲ. ನಿನ್ನ ಹಿಂದಿರ್ತೀನಿ ಬೇ, ನಿನ್ನ ಹಿಂದಿರ್ತೀನಿ. ಯಾರ ಮಾತಾಡ್ದಂಗೆ ಆಗತೈತಲ್ಲ? ಯಾರವರು? ಯಾರು ಮಾತಾಡ್ದಂಗೆ ಆಗತೈತಿ? ಬೇಡ, ಈಗಿನ ಕಣ್ಣಿಗೆ ಕಾಣಿಸ್ಕೊಡ್ದು ಬೇಡ. ಈಗ ಮತ್ತೆ ಆಮೇಲೆ ಯವ್ವ ಬ್ಯಾಡ ಹಂಗೇನು ಮಾಡಬೇಡ. ಆಕಿ ನಮ್ಮ ಅಕ್ಕ ಅಂತ ಹೇಳಿ ಮತ್ತೆ ಈಕಿ ಆಣಿ ಅದು ಇದು ಮಾಡಿಸ್ಕೊಂತಾಳ. ಬೇಡ, ಈಗ ಸುಮ್ಮನೆ ಹೋಗ್ಬಿಡ್ತೀನಿ. ನಮ್ಮ ಅಕ್ಕಗೆ ನನ್ನಿಂದ ಭಾಳ ತೊಂದರೆ ಆಗತ್ತೆ. ಏನು ಮಾಡಲಿ ಮತ್ತೆ ನಾನು? ನಂದು ಐತಿಲ್ಲ ಗಂಡ ಮನೆ, ನಂದು ಐತಿ, ನಂದು ಹಕ್ಕ ಐತಿಲ್ಲ. ಅದಕ್ಕೆ ನಾ ಬಂದೀನಿ. ಈಕಿ ನೋಡಿದ್ರೆ ಹಿಂಗೆ ಮಾತಾಡ್ತಾಳೆ. ನಾನು ಏನು ಈಕೆ ಆಸ್ತಿ ಕಸ್ಕೊತೀನಿ ಅಂತ ಕಸ್ಕೊಂಡಿನಿ. ನನ್ನ ತಪ್ಪ ಐತಿ. ಏನು ಮಾಡಲಿ? ಆ ದೇವರು ಇಬ್ಬರಿಗೆ ಕೂಡ ಒಬ್ಬನೇ ಸೃಷ್ಟಿ ಮಾಡ್ಯಾನ. ಏನು ಆ ದೇವರು ಏನು ಮಾಡಲಿವ? ನಾನಂತರೂ ಯಾಕಡೆ ಅಂತ ಬಡ್ದಾಡ್ಲಿ. ಈಗ ಬಂದೀನಿ, ಹೊಳ್ಳಿ ಹೋಗಾಕು ನನಗೆ ಇದು ಇಲ್ಲ. ಆಗಲಿ, ಆಕಿನ ಮನಸ್ಸು ಬದಲಾಯಿಸ್ತಾನೆ ನಾನು ಇಲ್ಲೇ ಇರ್ತೀನಿ. ನನ್ನ ತಂಗಿ ಅಂತ ಒಪ್ಕೊಳ್ತಾನೆ ನಾನು ಇಲ್ಲೇ ಇರ್ತೀನಿ, ಹೋಗಂಗಿಲ್ಲ. ಆಗಿದ್ದಾಗಲಿ. ಆಶಾ, ಯಾಕ ನನ್ನ ಮನಸ್ಸು ಸರಿ ಇಲ್ಲವ? ಕಸ್ಬಿಸಿ ಅನ್ನಕತ್ತೈತಿ. ಎದೆ ಡಬಡಬ ಅನ್ನಕತ್ತೈತಿ. ನನ್ನ ಮಗಳಿಗೆ ಏನು ಮಾಡ್ಯಾಳ ಏನೋ ಅನ್ಸಕತ್ತೈತಿವ. ಹೊಡೆದು ಗಿಡ್ದಾಳ ಏನು ಮಾಡ್ಯಾಳ ಅನ್ಸಕತ್ತೈತಿವ. ಯವ್ವ ಆಶಾ, ಹೋಗಿ ನೀನಾರ ನೋಡ್ಕೊಂಬಾರ್ಬೇ ಯವ್ವ. ನನಗೆ ಆಗಕತ್ತಿಲ್ಲವ ಯವ್ವ. ನನ್ನ ಮಗಳನ್ನ ನೋಡುತ್ತಾನ ಸಮಾಧಾನನೇ ಇಲ್ಲವ ಯವ್ವ. ದೊಡ್ಡಮ್ಮ, ನಮ್ದಕ್ಕೆ ಮನೆಗೆ ಹೋಗ್ಬೇಕಂತ ಮಾಡಿತ್ತು. ಅದಕ್ಕೆ ಇಲ್ಲಿ ಫಸ್ಟ್ ನೋಡ್ಕೊಂಡು ಹೋಗಿ ಆಮೇಲೆ ಅಲ್ಲಿ ಹೋಗೋಣ ಅಂತ ಬಂದೆ ದೊಡ್ಡಮ್ಮ. ನಾನು ಹೋಗಿ ಬರಲಿ ಆಶಾ ಅವ್ರ ಮನೆಗೆ ಹೋಗಿ ಹೆಂಗದಾಳ ಅಂತ ನೋಡ್ಕೊಂಡು ಬರಲಿ ನಾನು. ಯವ್ವ ಪಾತಿಮಾ, ಹೋಗವಾ, ಹೋಗಿ ಮೊದಲು ನೋಡ್ಕೊಂಬಾರವ. ಆಕಿನೂ ಆಶಾನು ಹೋಗಂಗಿಲ್ಲ ಅವ್ರ ಮನೆಗೆ. ಏನಾರ ನೆಪ ಮಾಡ್ಕೊಂಡು ಹೋಗಿ ಹೆಂಗದಾಳ ನನ್ನ ಮಗಳು ಅಂತೇಳಿ ನೋಡ್ಕೊಂಡು ಬಂದು ಹೇಳವ ಯವ್ವ. ಒಟ್ಟು ಸಮಾಧಾನ ಇಲ್ಲ ಪಾತಿ ನನಗೆ. ಹೊಟ್ಯಾಗ ಒಂದು ನಮೂನಿ ಆಗಕತ್ತೈತಿವ ಯವ್ವ. ಊಟ ಸೇರಾಕತ್ತಿಲ್ಲ, ಏನಿಲ್ಲ. ನಿನ್ನೆ ಒಂದಿನ ಪೂರ ಕಳೆದೈತಿ ಮಗಳು. ಇವತ್ತು ಹೆಂಗೈತ ಏನ ನನಗೆ ಅದ ಸಂಕಟಿಟ್ಟೈತಿವ ಯವ್ವ. ಆಗಕತ್ತಿಲ್ಲವ ಯವ್ವ. ಹೋಗಿ ನೋಡ್ಕೊಂಬಾರ ಪಾತಿ, ಪುಣ್ಯ ಬರುತ್ತೆ ನಿನ್ನ ಗಂಡಗೆ. ಆಶಾಂದು ಅಕ್ಕ ನೀನು ಬಾ. ಏನಂತಾಳೆ? ನಮ್ದುಕ್ಕಿ ತಂಗಿ ಇಲ್ಲ ಐತಿ, ಅದಕ್ಕೆ ನಾನು ನೋಡಕ್ ಬಂದೀನಿ ಅಂತ ಹೇಳು. ನಿನಗೇನು ಅನ್ನಂಗಿಲ್ಲ. ಬಾ ಹೋಗೋನು. ಯವ್ವ ಬೇಡವಾ, ಮತ್ತೆ ತಡ ಬೈದು ಬಿಡ್ತಾಳಕಿ. ನಿನಗೆ ಗೊತ್ತಿಲ್ಲ, ಇನ್ನೊಂದು 2-3 ದಿನ ಹೋಲಿ, ಅವಾಗ ನಾನೆಲ್ಲ ಬರ್ತೀನಿ. ಈಗ ನೀನು ಸುಮ್ಮ ಹಂಗೆ ಏನು ಗೊತ್ತಿಲ್ಲ ನೋಡ್ಗೈತೇನೆ ಹೋಗ್ಬಾ. ಯವ್ವ ನಂದು ತಪ್ಪಾತವ ಯವ್ವ, ತಪ್ಪಾತ್ರಿ ಅಕ್ಕೋರ, ತಪ್ಪಾತು. ಅದಕ್ಕೆ ನಂಗೆ ದೇವರು ಜಲ್ದಿ ಸಾವು ತೊಗೊಂಬಂದು ಕೊಟ್ಟ. ತಾಯಿ ಮಗಳನ್ನ ಅಗಲಿಸ್ಬಿಟ್ಟೆ ನಾನು. ನಂದು ಭಾಳ ತಪ್ಪಾಯ್ತು. ಅಗಲಿಸಿದ್ರು ನಾ ಚಂದಾಗನ ಬೆಳೆಸಿದೆ. ಆದ್ರೆ ಇದು ಜೀವನ ರೂಪಿಸ್ದೊಳಗೆ ನಾನು ಫೇಲ್ ಆಗಿಬಿಟ್ಟೆ. ಆದ್ರೆ ನೋಡ್ರಿ, ನೀವು ಹೆಂಗೆ ಬೆಳೆಸಿದ್ರಿ ನಿನ್ನ ಮಗಳನ್ನ, ಎಷ್ಟು ಚಲೋ ಮನೆಗೆ ಕೊಟ್ಟಿರಿ. ಈಗನೂ ಹಂಗೆ ಅದಾಳ, ನನ್ನ ಮಗಳಿಗೆ ತಾನೆ ಅದಾಳ. ಇಬ್ಬರು ಮತ್ತು ಅವಳಿ ಜವಳಿನೇ ಅಲ್ಲ. ಒಂದ ಹೊಟ್ಯಾಗ ಹುಟ್ಟಿ ಒಂದ ಕರಳು ಕತ್ತರಿಸ್ಕೊಂಡು ಬಂದಿದ್ದು. ಇಬ್ಬರು ಸಹ ಹಂಗೆ ಇರ್ತಾರೆ. ಮತ್ತು ನಂದು ತಪ್ಪಾಯಿತು. ಅದ್ರ ಚಿಂತೆ ಮಾಡಬೇಡ್ರಿ ಅಕ್ಕೋರ. ನಿಮ್ಮ ಮಗಳನ್ನ ನಾನು ಒಳ್ಳೆ ಜೀವನ ಕೊಡಿಸ್ತೀನಿ. ಅವ್ರ ಮನ್ಯಾಗ ಒಪ್ಕೋಬೇಕು, ಒಟ್ಟು ಚಂದಾಗಿರ್ಬೇಕು, ಹಂಗೆ ಮಾಡ್ತೀನಿ. ನೀವೇನು ಚಿಂತೆ ಮಾಡಬೇಡ್ರಿ ಅಕ್ಕೋರ, ಅಳಬೇಡ್ರಿ ನೀವು. ನಮಸ್ಕಾರ ವೀಕ್ಷಕರೇ, ಇದರ ಮುಂದಿನ ಭಾಗ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮಸ್ಕಾರಗಳು.